ಅವರಿಗೆ 57ನೇ ವರ್ಷಗಳನ್ನು ಪೂರೈಸಿದ ಅಭಿಮಾನಿಗಳಾದ ನಮ್ಮ ಕಾರ್ಪೊರೇಟರ್ ಸೋಮವೇಶ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ 3 ವರ್ಷಗಳ ವಸಂತವನ್ನು ಕುಟುಂಬಿ ಸಮಾಜದ ಕೆಲಸವನ್ನು ಮಾಡಿ ಬಡವರ ಪಕ್ಷದ ಮೇಲೆ ಅವರಿಗೆ ಆಸಕ್ತಿಯನ್ನು ಹೇಳಿ ಇವತ್ತು ಈ ಪ್ರಸಾದ ವ್ಯವಸ್ಥೆಯನ್ನೆಲ್ಲ ಶುರು ಮಾಡಿದ ಕಾರ್ಯಕ್ರಮ ಮಾಡ್ತಿದ್ದಾರೆ. ಯಾವುದೇ ಆಡಂಬರ ಇಲ್ಲದೆ ಹಸಿವು ನೀಗಿಸುವಂಥ ಕೆಲಸವನ್ನು ಇವತ್ತು ಈ ಸರ್ಕಲ್ನಲ್ಲಿ ಮಾಡಿದ್ದಾರೆ. ಅವರಿಗೆ ಗುರುಮಲ್ಲೇಶ್ವರು ಬಸವಾದಿ ಪ್ರಮುಖರು ಒಳ್ಳೆಯದು ಮಾಡಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡುತ್ತೇವೆ. ಆತ್ಮೀಯ ಸನ್ಮಿತ್ರರಾದಂತಹ ದೇವರಾಜ ಮಾರ್ಕೆಂಡೆ ಅಧ್ಯಕ್ಷರಾಗಿ ಇವತ್ತು ದೇವರಾಜ ಮಾರ್ಕೆಂಡಿನಲ್ಲಿ ಒಬ್ಬ ದಿನಗೂಲಿ ನೌಕರನಾಗಿ ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ಬಂದಿರೋದಂತೆ ಅವರಲ್ಲಿರತಕ್ಕಂಥ ಶ್ರದ್ಧೆ, ಅವರಿರ್ತಕ್ಕಂಥ ಬಡವರ ಬಗ್ಗೆ ಇರತಕ್ಕಂಥ ಪ್ರೀತಿ ಇವತ್ತು ನಾವು ಬಾಲ್ಯ 30ರಿಂದ ವರ್ಷದ ಸ್ನೇಹಿತರು. ಅವತ್ತು ಯಾವ ದಿನೇಶ ಇವತ್ತು ಅದೇ ದಿನೇಶ ಆಗ್ತಾರೆ. ಮತ್ತು ಯಾರೇ ಬಡವರು ಬರಲಿ ಮನೆ ಹತ್ರ ಏನಾಗಿ ಸೇವೆ ಮಾಡೇ ಮಾಡ್ತಾರೆ. ಹಾಗೆ ಉಗ್ರರು ಅಂತಲ್ಲ, ಮೈಸೂರಿನ ಚಿರಪರಿಚಿತ ವ್ಯಕ್ತಿ, ಅವಿರೋಧ ಯಾರು ವಿರೋಧ ಇಲ್ಲದಿರ್ತಕ್ಕಂಥ ವ್ಯಕ್ತಿ ದಿನೇಶನಾಗಿದ್ದರೆ ಮೈಸೂರು ಎಲ್ಲ ಭಾಗದಲ್ಲೂ ಸಹ ಇವತ್ತು ವಿಜೃಂಭಣೆಯನ್ನು ಉತ್ತಮ ಆಗಿರ್ತಾರೆ. ಇವತ್ತು ಅಗ್ರಹಾರದಲ್ಲಿ ನಮ್ಮೆಲ್ಲ ಗೌಡ್ರು, ಸಾಗರು, ನಮ್ಮ ಸಹೋದರ ಚಂದ್ರಶೇಖರ್ ಮೋಹನ್ ಅವರು, ಎಲ್ಲ ಸಮ್ಮುಖದಲ್ಲಿ ಬಸವಣ್ಣನವರು ಎಲ್ಲ ಸಮ್ಮುಖದಲ್ಲಿ ಇವತ್ತು ಅನುದಾನ ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ಮಾಡಿದ್ದೀವಿ. ಇವತ್ತು ರವಿನಾಯಕ್ ಅವರು ಇವತ್ತು ದೇವರವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಎಷ್ಟೋ ಮಕ್ಕಳುಗಳಿಗೆ ಅವರು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ. ಇವತ್ತು ಸಹ ಎದೆ ಮೇಲೆ ಕಾಯ್ತಾರ, ಯಾವುದೇ ವಿಜೃಂಭಿಸದೆ ಯಾರು ಹೇಳ್ಕೊಳ್ಳೋದೇನೆ ಇವತ್ತು ಸಹ ಸೇವೆ ಮಾಡ್ತಾ ಇದ್ದಾರೆ. ಭಗವಂತ ಸೇವೆನ ಈ ರೀತಿಯಲ್ಲಿ ವ್ಯಕ್ತಪಡಿಸಿಕೊಂಡು ಇವತ್ತು ಎಲ್ಲರಿಗೂ ಸಹ ಸಹಾಯ ಮಾಡಿಕೊಂಡು ಸಮಾಧಾನಕ್ಕೆ ಕೆಲಸ ಮಾಡ್ತಾರೆ. ದೇವರಿಂದ ಅಧಿಕಾರ ರಾಜಕೀಯದಲ್ಲಿ ಉನ್ನತ ಸ್ಥಾನ ಸಿಗಬೇಕು, ಯಾರು ಮಾಡಿದ್ದಾರೆ ಇಲ್ಲಿ ಅವರು ಉನ್ನತ ಸ್ಥಾನ ಸಿಗಬೇಕು ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ. ಜೈ ಅಧಿಕಾರ ಖಂಡಿತ ಸಿಗುತ್ತೆ. ಅವ್ರು ಮಾಡಿದ ಕೆಲಸ, ಅವ್ರ ಸಂಘಟನಾ ನಿರ್ಧರರು, ಅವ್ರು ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು, ಜಾತಿಯವರು ಅಭಿಮಾನಿಗಳಿದ್ದಾರೆ. ಅವ್ರ ಮುಂದೆ ಸಿಗುತ್ತೆ ನಂಬಿಕೆ ನಮಗೆ. ದಾರಿ ಬಿಡ್ತೀವಿ ಫೋಟೋ ನೋಡಿ ನಾನು